ಈ ವಿಡಿಯೋದಲ್ಲಿ ನೋಡಲಿಕ್ಕಿರೋದು ನಲ್ ಆಬ್ಜೆಕ್ಟ್ ಮತ್ತು ಅಡ್ಜಸ್ಟ್ಮೆಂಟ್ ಲೇಯರ್. ಈ ನಲ್ ಆಬ್ಜೆಕ್ಟ್ ಅಂದರೆ ಏನು, ಅದೇ ಥರ ಅದರ ಉಪಯೋಗ ಏನು, ಅಡ್ಜಸ್ಟ್ಮೆಂಟ್ ಲೇಯರ್ ಅಂದರೆ ಏನು, ಅದರ ಉಪಯೋಗ ಏನು ಎಂದಾಗಿದೆ ಇದರಲ್ಲಿ ನೋಡಲಿಕ್ಕಿರೋದು. ಫಸ್ಟ್ ನಾವು ನಲ್ ಆಬ್ಜೆಕ್ಟ್ ಅಂದರೆ ಏನು ಅಂತ ನೋಡೋಣ. ಈಗ ಇಲ್ಲಿ ನಾನೊಂದು ಚಿಕ್ಕೊಂದು ಆ್ಯನಿಮೇಷನ್ ಕೊಟ್ಟಿದ್ದೇನೆ, ಜಸ್ಟ್ ಒಂದು ಪ್ಲೇ ಮಾಡಿದೆ ನಾನು. ಪ್ಲೇ ಈ ಥರ ನನಗೊಂದು ಆ್ಯನಿಮೇಷನ್ ನನಗೆ ಇಲ್ಲಿ ಒಂದಿದೆ. ಈಗ ಈ 3 ಲೇಯರ್ ನಾನು ಸೆಲೆಕ್ಟ್ ಮಾಡ್ತೇನೆ. ಈಗ ನನಗೆ ಈ ಒಂದು 3 ಲೇಯರ್ ಕೂಡ ಸ್ಕೇಲ್ ಮಾಡಬೇಕು. ಸ್ಕೇಲ್ ಮಾಡುವ ಸಮಯದಲ್ಲಿ ಇದು ಏನಾಗುತ್ತೆ ಅಂದರೆ ಇಲ್ಲಿ ಗ್ಯಾಪ್ ಸಿಗುತ್ತೆ. 3 ಕೂಡ ಸಪ್ರೇಟಾಗಿ ಆಗಿರುತ್ತೆ ಸ್ಕೇಲ್ ಆಗೋದು. ಬಟ್ ನನಗೆ ಬೇಕಾದದ್ದು ಏನಂದರೆ 3 ಕೂಡ ಒಂದೇ ಥರ ಸ್ಕೇಲ್ ಆಗಬೇಕು. ಇಲ್ಲಿ ನನಗೆ ಈ ಥರ ಗ್ಯಾಪ್ ಸಿಗಬಾರ್ದು. ಅದಕ್ಕೋಸ್ಕರ ಯೂಸ್ ಮಾಡೋದಾಗಿರುತ್ತೆ ನಲ್ ಆಬ್ಜೆಕ್ಟ್ ಅನ್ನೋದು. ಈಗ ನಾನು ಕಂಟ್ರೋಲ್ Z ಮಾಡ್ತೇನೆ. ನಂತರ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ, ಇಲ್ಲಿ ನಮಗೆ ನೋಡಿದರೆ ನಲ್ ಆಬ್ಜೆಕ್ಟ್, ಅಥವಾ ಮೇಲೆ ಕಾಣುವ ಈ ಒಂದು ಲೇಯರ್ ನ್ಯೂ ನಲ್ ಆಬ್ಜೆಕ್ಟ್. ಅದರ ಶಾರ್ಟ್ಕಟ್ ಅಂದರೆ ಕಂಟ್ರೋಲ್ ಆಲ್ಟ್ ಶಿಫ್ಟ್ ವೈ. ನಿಮಗೆ ಕಂಟ್ರೋಲ್ ಆಲ್ಟ್ ಶಿಫ್ಟ್ ವೈ ಪ್ರೆಸ್ ಮಾಡಿ ಕೂಡ ನಿಮಗೆ ಆ್ಯಡ್ ಮಾಡ್ಕೋಬೋದು. ಅದರ್ವೈಸ್ ಲೇಯರ್ಗೆ ಒಂದು ನ್ಯೂ ನಲ್ ಆಬ್ಜೆಕ್ಟ್ ಹಾಗೆ ಕೂಡ ನಮಗೆ ಆ್ಯಡ್ ಮಾಡ್ಕೋಬೋದು. ಅಲ್ಲ ಅಂದರೆ ಈ ಒಂದು ಟೈಮ್ ಲೈನಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಮತ್ತು ನಲ್ ಆಬ್ಜೆಕ್ಟ್ ಈಗ ನಿಮಗೆ ಆ್ಯಡ್ ಮಾಡ್ಕೋಬೋದು. ನಾನೀಗ ಒಂದು ನಲ್ ಆಬ್ಜೆಕ್ಟ್ ಆ್ಯಡ್ ಮಾಡಿದೆ. ಈಗ ಏನಂದರೆ ಈ ನಲ್ ಆಬ್ಜೆಕ್ಟ್ ಈಗ ನನಗೆ ಕಾಣಲಿಕ್ಕೆ ಆಗೋದಿಲ್ಲ. ನಲ್ ಆಬ್ಜೆಕ್ಟ್ ಅನ್ನೋದು ನಮಗೆ ಅದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ನಲ್ ಆಬ್ಜೆಕ್ಟನ್ನು ಪೇರೆಂಟ್ ಮಾಡಿ ಬಾಕಿ 3 ಕೂಡ ಚೈಲ್ಡ್ ಮಾಡ್ತಾನೆ. ಏನಂದರೆ ಈ ನಲ್ ಆಬ್ಜೆಕ್ಟ್ ಹೋಗುವ ದಾರಿಯಲ್ಲಿ ಈ 3 ಕೂಡ ಹೋಗಬೇಕು. ಈ ನಲ್ ಆಬ್ಜೆಕ್ಟ್ ಹೇಗೆ ಸ್ಕೇಲ್ ಆಗುತ್ತೆ ಅದೇ ಥರ ಈ 3 ಕೂಡ ಸ್ಕೇಲ್ ಆಗಬೇಕು. ಈ ನಲ್ ಆಬ್ಜೆಕ್ಟ್ ಹೇಗೆ ರೊಟೇಟ್ ಆಗುತ್ತೆ ಅದೇ ಥರ ಈ 3 ಲೇಯರ್ ಕೂಡ ರೊಟೇಟ್ ಆಗಬೇಕು. ಬಟ್ ಇದಕ್ಕೆ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಇರುತ್ತೆ. ಇದಕ್ಕೆ ಇದರದಾದ ದಾರಿಯಲ್ಲಿ ಹೋಗ್ಬೋದು. ಮತ್ತು ಏನಂದರೆ ಇದು ಹೇಳಿದಾಗೆ ಕೂಡ ಇದು ಕೇಳಬೇಕಾಗುತ್ತೆ. ಈಗ ನಾನೇನು ಮಾಡ್ತೇನೆ ಅಂದರೆ ಇಲ್ಲಿ ನಮಗೆ ರೈಟಲ್ಲಿ ನೋಡಿದರೆ ಪೇರೆಂಟ್ ಆ್ಯಂಡ್ ಲಿಂಕ್ ಅನ್ನೋ ಒಂದು ಆಪ್ಷನ್ ಇವೆ. ಈಗ ನಾನೇನು ಮಾಡ್ತೇನೆ ಅಂದರೆ ಈ 3 ಲೇಯರ್ ಕೂಡ ಸೆಲೆಕ್ಟ್ ಮಾಡಿ ಇದರ ನನ್ ಎನ್ನುವುದು ನಲ್ ಆಬ್ಜೆಕ್ಟ್ ಕೊಡ್ತೇನೆ. ಈಗ ನೋಡಿದರೆ 3 ಲೇಯರಲ್ಲಿ ಕೂಡ ನಲ್ 1 ಎನ್ನುವ ಆಪ್ಷನ್ ಇಲ್ಲಿ ಆ್ಯಡ್ ಆಗಿದೆ. ಈಗ ನಾನೇನು ಮಾಡ್ತೇನೆ ಈ ಒಂದು ನಲ್ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಎಸ್ ಪ್ರೆಸ್ ಮಾಡ್ತೇನೆ. ನಂತರ ಸ್ಕೇಲ್ ಡೌನ್ ಮಾಡ್ತೇನೆ. ಈಗ ನೋಡಿ ನಿಮಗೆ ಈ ಥರ 3 ಕೂಡ ಒಂದೇ ಆಬ್ಜೆಕ್ಟ್ ಥರ ನನಗೆ ಏನಾಗುತ್ತೆ ಈಗ ಸ್ಕೇಲ್ ಆಗುತ್ತೆ. ಅದೇ ಥರ ರೊಟೇಟ್ ಆದರೂ ಕೂಡ ರೊಟೇಟ್ ಎಲ್ಲವೂ ಒಂದೇ ಥರ ರೊಟೇಟ್ ಆಗ್ತಾ ಉಂಟು. ಪೊಸಿಷನ್ ಆದರೂ ಕೂಡ ಎಲ್ಲ ಒಂದೇ ಥರ ನಮಗೆ ಪೊಸಿಷನ್ ಕೂಡ ಮಾಡ್ಕೋಬೋದು. ಬೇಕಾದ್ರೆ ನನಗೆ ಒಂದು ಆ್ಯನಿಮೇಷನ್ ಕೂಡ ಮಾಡ್ಕೋಬೋದು. ಈಗ ಆಲ್ರೆಡಿ ನಮ್ಮ ಈ ಒಂದು ಟೆಕ್ಸ್ಟ್ ಅನ್ನುವ ಲೇಯರಿಗೆ ಆ್ಯನಿಮೇಷನ್ ಇದೆ. ನಾನೇನು ಮಾಡ್ತೇನೆ ಅಂದರೆ ನಮ್ಮ ನಲ್ ಆಬ್ಜೆಕ್ಟಿಗೆ ಬೇಕಾದ್ರೆ ನಮಗೆ ಆ್ಯನಿಮೇಷನ್ ಕೊಡ್ಬೋದು. ನಲ್ ಆಬ್ಜೆಕ್ಟಿಗೆ ಪೊಸಿಷನ್ ಅಂತ ಕೀ ಫ್ರೇಮ್ ಮಾಡ್ತೇನೆ. ನಂತರ ಇದರ ಪೊಸಿಷನ್ ಅನ್ನೋದು ನನಗೆ ಟಾಪ್ ಆಗಬೇಕು ಮೇಲೆ. ನಂತರ ಈ ಒಂದು ಫ್ರೇಮಿಗೆ ಬರುವಾಗ ಇದರ ಪೊಸಿಷನ್ ಅನ್ನೋದು ಬಾಟಮ್ ಆಗಬೇಕು, ಲೈಕ್ ದಿಸ್. ಈಗ ನಾನು ಪ್ಲೇ ಮಾಡೋ ಸಮಯದಲ್ಲಿ ನಮಗೆ ಕಾಣ್ಬೋದು ಈ ಥರ ಆಗಿರುತ್ತೆ. ಒಂದು ಆ್ಯನಿಮೇಷನ್ ನಮಗೆ ಸಿಕ್ಕಿದ್ದು. ಅದೇ ಥರ ನಮಗೆ ನಲ್ ಆಬ್ಜೆಕ್ಟ್ ಬೇಡ ಅಂದರೆ ನಮಗೆ ಸೆಲೆಕ್ಟ್ ಮಾಡಿ ನಲ್ ಆಬ್ಜೆಕ್ಟ್ ಡಿಲೀಟ್ ಕೂಡ ಮಾಡ್ಕೋಬೋದು. ಈಗ ನೋಡಿದರೆ ಈ ಒಂದು ಲೇಯರ್ಗೆ ಈ ಒಂದು 3 ಟೆಕ್ಸ್ಟಿಗೆ ಅದು ನಾನು ಮುಂಚೆ ಕೊಟ್ಟಿರುವ ಆ ಒಂದು ಆ್ಯನಿಮೇಷನ್ ಹಾಗೇ ಇರುತ್ತೆ. ಬಟ್ ನಲ್ ಆಬ್ಜೆಕ್ಟ್ ನಮಗೆ ಬೇಕಾದಾಗ ಇಂಪೋರ್ಟ್ ಕೂಡ ಮಾಡ್ಕೋಬೋದು, ಅದೇ ಥರ ಬೇಕಾದಾಗ ಡಿಲೀಟ್ ಕೂಡ ಮಾಡ್ಕೋಬೋದು. ಅದಾಗಿರುತ್ತೆ ನಮ್ಮ ನಲ್ ಆಬ್ಜೆಕ್ಟ್ ಅನ್ನೋದು. ನಂತರ ಇರುವ ಆಪ್ಷನ್ ಏನಂದರೆ ಅಡ್ಜಸ್ಟ್ಮೆಂಟ್ ಲೇಯರ್. ಈಗ ನಾನು ಆಲ್ರೆಡಿ ಒಂದು ಕಾಂಪೋಸಿಷನ್ ಮಾಡಿದ್ದೇನೆ, ಇದಕ್ಕೊಂದು ಆ್ಯನಿಮೇಷನ್ ಕೂಡ ಕೊಟ್ಟಿದ್ದೇನೆ. ನಾನು ಪ್ಲೇ ಮಾಡ್ತೇನೆ. ಈ ಥರ ಒಂದು ಆ್ಯನಿಮೇಷನ್. ಈ ಆ್ಯನಿಮೇಷನಲ್ಲಿ ನಮಗೆ 3 ಕಲರ್ಸ್ ಇದೆ. 1 2 3 3 ಕಲರ್ಸ್ ಇವೆ. ರೆಡ್ ಇದೆ, ಗ್ರೀನ್ ಇವೆ, ಬ್ಲೂ ಇವೆ. ಈಗ ನಾನೇನು ಮಾಡ್ತೇನೆ ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಕ್ರಿಯೇಟ್ ಮಾಡ್ತೇನೆ. ಅದು ಹೇಗೆ ಅಂದರೆ ಇದಕ್ಕಿಂತ ಮುಂಚೆ ನೋಡಿ ನಲ್ ಆಬ್ಜೆಕ್ಟ್ ಸೇಮ್ ಮೆಥಡ್. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನಮಗೆ ನ್ಯೂ ಕೊಡ್ಬೋದು. ನಂತರ ಅಡ್ಜಸ್ಟ್ಮೆಂಟ್ ಲೇಯರ್. ಅದೇ ಥರ ಮೇಲೆ ಕಾಣುವ ಲೇಯರ್ಗೆ ಒಂದು ನ್ಯೂ ಅಡ್ಜಸ್ಟ್ಮೆಂಟ್ ಲೇಯರ್. ಅದರ ಶಾರ್ಟ್ಕಟ್ ಅಂದರೆ ಕಂಟ್ರೋಲ್ ಆಲ್ಟ್ ವೈ. ನಿಮಗೆ ಶಾರ್ಟ್ಕಟ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಅಡ್ಜಸ್ಟ್ಮೆಂಟ್ ಲೇಯರ್ ಜಸ್ಟ್ ಕ್ಲಿಕ್ ಮಾಡ್ತೇನೆ. ಈಗ ನೋಡಿದರೆ ಎಲ್ಲಕ್ಕಿಂತ ಮೇಲೆ ಈ ಒಂದು ಲೇಯರ್ ಬಂದಿದೆ. ಈಗ ನಾನು ಆ್ಯಡ್ ಮಾಡುವಾಗ ನಮಗೆ ಇದರ ಡಿಫ್ರೆನ್ಸ್ ಒಂದು ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನೇನು ಮಾಡ್ತೇನೆ ಅಂದರೆ ಇದಕ್ಕೊಂದು ಎಫೆಕ್ಟ್ ಕೊಡ್ತೇನೆ. ಈ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ 1 ಎನ್ನುವ ಈ ಒಂದು ಲೇಯರ್ಗೆ ನಾನೊಂದು ಎಫೆಕ್ಟ್ ಕೊಡ್ತೇನೆ. ಸೊ ಮೇಲೆ ಕಾಣುವ ಎಫೆಕ್ಟ್, ನಂತರ ಕಲರ್ ಕರೆಕ್ಷನ್, ಇದರಲ್ಲಿ ನನಗೆ ಬೇಕಾದದ್ದು ಹ್ಯೂ ಆ್ಯಂಡ್ ಸ್ಯಾಚುರೇಷನ್. ನಂತರ ಇದರ ಕಲರ್, ಈ ಮಾಸ್ಟರ್ ಹ್ಯೂ ಹೇಳುವ ಒಂದು ಆಪ್ಷನ್ ನಾನು ಏನು ಮಾಡ್ತೇನೆ ರೊಟೇಟ್ ಮಾಡ್ತೇನೆ. ಈಗ ನೋಡಿದರೆ ಈ ಒಂದು ಇದರ ಕಲರ್ ಚೇಂಜ್ ಆಯಿತು. ಅದೇ ಥರ ನಾನು ರೊಟೇಟ್ ಮಾಡ್ತೇನೆ, ಕಲರ್ ಚೇಂಜ್ ಆಯಿತು. ಈಗ ನಾನು ಪ್ಲೇ ಮಾಡ್ತೇನೆ. ಪ್ಲೇ ಮಾಡೋ ಸಮಯದಲ್ಲಿ ನಮಗೆ ನೋಡ್ಬೋದು ಇದರ ಕಲರ್ ಗ್ರೀನ್ ಇತ್ತು, ಈಗ ನೋಡಿದರೆ ಈ ಒಂದು ಕಲರ್ಗೆ ಬಂತು. ಈ ಥರ ನಮಗೆ ಅಡ್ಜಸ್ಟ್ಮೆಂಟ್ ಲೇಯರ್ ಇಟ್ಟು ಕಲರ್ ಚೇಂಜ್ ಮಾಡ್ಕೋಬೋದು. ಕಲರ್ ಹೇಗೆ ಅಂದರೆ ನಮ್ಮ ಈ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಎಲ್ಲಿರುತ್ತೆ ಅದರ ಕೆಳಗೆ ಇರುವ ಎಲ್ಲ ಲೇಯರಿಗೆ ಏನಾಗುತ್ತೆ ಇದು ಕಲರ್ ಆ್ಯಡ್ ಆಗುತ್ತೆ. ಅದರ ಕೆಳಗಿರುವ ಲೇಯರ್ ಆಗಿರುತ್ತೆ ಈ ಒಂದು 2 ಸಾಲಿಡ್ ಲೇಯರ್. ಸೊ ಈ ಒಂದು 2 ಸಾಲಿಡ್ ಲೇಯರ್ಗೆ ಒಂದು ಕಲರ್ ಆ್ಯಡ್ ಆಗುತ್ತೆ. ನನಗೆ ಈ ಒಂದು ಲೇಯರ್ಗೆ ಬೇಡ, ಈ ಒಂದು ಲೇಯರ್ಗೆ ಮಾತ್ರ ಸಾಕು ಅಂದರೆ ಇದನ್ನು ಗ್ರ್ಯಾಬ್ ಮಾಡಿ ಇದರ ಮೇಲೆ ಇಡ್ಬೋದು, ಇದರ ಕೆಳಗೆ, ಇದರ ಮೇಲೆ. ಈಗ ನಾನು ಏನು ಮಾಡ್ತೇನೆ ಅಂದರೆ ಕಲರ್ ಚೇಂಜ್ ಮಾಡ್ತೇನೆ. ಈಗ ನೋಡಿದರೆ ಇದರ ಕಲರ್ ಮಾತ್ರ, ಇದರ ನಮಗೆ ಕಲರ್ ಚೇಂಜ್ ಆಗೋಲ್ಲ. ಕಾರಣ ಯಾಕೆಂದರೆ ಇದಕ್ಕಿಂತ ಕೆಳಗೆ ಆಗಿರುತ್ತೆ ಈ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಅನ್ನೋದು ಇರೋದು. ನಿಮಗೆ ಹೀಗೆ ಅಡ್ಜಸ್ಟ್ಮೆಂಟ್ ಲೇಯರ್ ಯೂಸ್ ಮಾಡಿ ಬೇಕಾದ ಕಲರ್ ನಿಮಗೆ ಕೊಡ್ಬೋದು. ಅದಕ್ಕಾಗಿ ಯೂಸ್ ಮಾಡೋದಾಗಿರುತ್ತೆ ಅಡ್ಜಸ್ಟ್ಮೆಂಟ್ ಲೇಯರ್ ಅನ್ನೋದು.